ಇವತ್ತು ಆಕ್ಚುಲಿ ನೋಡಿದರೆ TDP ಮತ್ತು ಇವರು ನಿತೀಶ್ ಅಲ್ವಾ, ಇಲ್ಲೇನಾಗಿದೆ ಅವರು ಏನು ಮಾಡ್ತಿದ್ದಾರೆ ಕೇಳಿದರೆ ಇವರನ್ನು ತಗೊಂಡಿದ್ದಾರೆ. ಅವ್ರು ಹೆಚ್ಚಿಲ್ಲ ಒಂದು 28 ಸ್ಥಾನಗಳು ಇದೆ ಅವರು ಒಟ್ಟಿಗೆ ಸೇರಿದರೆ. ಇವರು ಏನು ಮಾಡ್ತಾರೆ, ಎಲ್ಲ ಪಕ್ಷಗಳನ್ನು ತಗೊಂಡು 303 ಮಾಡಿದ್ದಾರೆ. ಈಗ ಇವ ಸಣ್ಣ ಸಣ್ಣ ಎಲ್ಲಿ ಉದ್ಭವ್ ಠಾಕೂರ್ ಕೂಡ ತಗೊಳ್ತೇವೆ ಅಂತ ಹೇಳ್ತಾರೆ, ಉದ್ಭವ್ ಅವ್ರನ್ನ ಕೂಡ ತಗೊಳ್ತೇವೆ. ಯಾಕೆ ಗೊತ್ತುಂಟ ಇದು ಒಂದು ಅರ್ಥದಲ್ಲಿ ಈಗ ನಾನು ಒಂದು ಬಿಸ್ನೆಸ್ ಮಾಡುವಾಗ ಒಂದೇ ಬಿಸ್ನೆಸ್ ಅನ್ನು ನೆಮ್ಕೊಂಡು ಇರಬಾರ್ದು, ಮಲ್ಟಿ ಬಿಸ್ನೆಸ್ ಇರಬೇಕು. ಲಾಭಗಳು ಯಾವ ಕಡೆಯಿಂದ ಬರ್ಬೋದು, ಒಂದು ಲಾಸ್ ಆಗ್ಬೋದು. ಇದೇ ಗೊತ್ತು, ಒಂದು ವೇಳೆ ಎರಡು ಕೈ ಕೊಟ್ಟರೆ ಈ TDP ಮತ್ತು ಇವರು ನಮ್ಮನ್ನು ಆಡಿಸ್ಲಿಕ್ಕೆ ಹೊರಟ್ರೆ ಬೇರೆಯವರು ಇದ್ದಾರಲ್ಲ, ಅದು ಒಂದು ಬ್ಯಾಲೆನ್ಸಿಂಗ್ ಮಾಡ್ಕೊಂಡಿದ್ದು ಇದು. ಎಲ್ಲರೂ ತಗೊಳ್ತಾರೆ, ಅವರು ಇಂಡಿಪೆಂಡೆಂಟ್ ತಗೊಳ್ತಾರೆ, ಚೌ ಪಾರ್ಟಿ ಎಲ್ಲರೂ ಮಿನಿಸ್ಟರ್ ಕೊಡಬೇಕಾಗುತ್ತೆ, ಎಲ್ಲರೂ ತಗೊಂಡ್ರು. ಒಂದು ರೀತಿಯಲ್ಲಿ ಒಂದು ಅವರ ಕೋಟೆಯನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ, ಅದು ಅವರು ತೃಪ್ತಿಪಡಿಸ್ಲಿಕ್ಕಲ್ಲ, ಇವರ ಕೋಟೆ ಗಟ್ಟಿ ಮಾಡಿಕೊಂಡು ಸರ್ಕಾರವನ್ನು 5 ವರ್ಷ ನಡೆಸಬೇಕನ್ನುವ ಒಂದೇ ಒಂದು ದೃಷ್ಟಿಯಿಂದ ಇಷ್ಟು ದೊಡ್ಡ ವಿಸ್ತಾರವಾದ ಒಂದು ಬಹುಮತವನ್ನು ಗಳಿಸ್ಕೊಳ್ಳಿಕ್ಕೆ ಮಾಡಿದೆ. 303 ಬಂದಿದ್ದಾರೆ ಈಗ, ಅದು ಖಂಡಿತ.